ನೀವು ಮದುವೆ ಆಗ್ಬೇಕು ಅನ್ಕೊಂಡಿದ್ದೀರಾ? ಮದುವೆ ಆಗೋದಕ್ಕಿಂತ ಮುಂಚೆ ಈ ವಿಡಿಯೋ ನೋಡಿ. ಇದನ್ನ ನೋಡಿದ್ಮೇಲೆ ನಿಮಗೆ ಮದುವೆ ಆಗಬೇಕಾ ಆಗಬಾರ್ದಾ, ನೀವು ಎಂಥವರನ್ನ ಮದುವೆ ಆಗಬೇಕು, ಯಾರನ್ನ ನಿಮ್ಮ ಬಹಳ ಸಂಗಾತಿಯಾಗಿ ಮಾಡ್ಕೊಳ್ಬೇಕು ಅಂತ ಈ ವಿಡಿಯೋ ನೋಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ. ಒಂದಷ್ಟು ಜನಕ್ಕೆ ಹೆಂಡತಿ ಇಂಡಿಪೆಂಡೆಂಟ್ ಆಗಿರಬೇಕು ಫಿನಾನ್ಷಿಯಲಿ, ಅವಳು ಕೂಡ ಹೊರಗಡೆ ಹೋಗಿ ದುಡ್ಕೊಂಡು ಬಂದ್ರೆ ಜೀವನ ತುಂಬಾ ಚೆನ್ನಾಗಿರುತ್ತೆ, ಎಲ್ಲಾ ಖರ್ಚುಗಳು ಆರಾಮಾಗಿ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಒಂದು ಕಡೆ ಹುಡುಗರು ಯೋಚನೆ ಮಾಡ್ತಾರೆ. ಇನ್ನೊಂದು ಕಡೆ ನನ್ನ ಹೆಂಡತಿ ಮದುವೆ ಆದ್ಮೇಲೆ ಮನೆಯಲ್ಲಿ ಕೆಲಸ ಮಾಡ್ಕೊಂಡು ಬಿದ್ದಿದ್ರೆ ಸಾಕು, ಹೊರಗಡೆ ಎಲ್ಲೂ ದುಡಿಯೋದಕ್ಕೆ ಹೋಗೋದು ಬೇಡ ಅಂತ ಇನ್ನೊಂದಷ್ಟು ಕಡೆ ಒಂದು ಕಡೆ ಇರ್ತಾರೆ. ಇನ್ನೊಂದಷ್ಟು ಕಡೆಗಳಲ್ಲಿ ಹೆಣ್ಣುಮಕ್ಳು ನಾನು ಏನೇ ಆಗ್ಲಿ ಪರವಾಗಿಲ್ಲ, ನಾನು ದುಡಿತೀನಿ, ನನ್ನ ಕಾಲ ಮೇಲೆ ನಾನು ನಿಂತ್ಕೊಂತೀನಿ, ನನಗೇನ್ ಬೇಕೋ ಅದನ್ನ ತಗೊಳ್ತೀನಿ, ನನ್ನ ಬೇಸಿಕ್ ನೀಡ್ಸ್ ಅನ್ನ ನಾನು ಫಿಲ್ ಮಾಡ್ಕೊಳ್ತೀನಿ ಅಂತ ಒಂದ್ ಕಡೆ ಹೆಣ್ಮಕ್ಳಾದ್ರೆ, ಇನ್ನೊಂದು ಕಡೆ ಇಲ್ಲಪ್ಪ ಗಂಡನ ದುಡ್ಡಲ್ಲಿ ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ಮನೇಲಿ ಇರಬೇಕು ಅಂತ ಇನ್ನೊಂದಷ್ಟು ಹೆಣ್ಮಕ್ಳಿದ್ದಾರೆ. ಸೊ ಇದೆಲ್ಲದ್ರ ನಡುವೆ ಒಂದಷ್ಟು ಕಡೆಗಳಲ್ಲಿ ಹೆಣ್ಮಕ್ಳು ಅಪ್ಪ ಅಮ್ಮನ ಮನೇಲಿದ್ದಾಗ ದುಡಿತಾ ಇದೆ, ನಾನು ಈಗಲೂ ಕೂಡ ದುಡಿತೀನಿ, ನನ್ನ ಕಾಲ ಮೇಲೆ ನಾನು ನಿಂತ್ಕೊಂತೀನಿ, ಮನೆ ಕಷ್ಟಕ್ಕೆ ಆಗ್ತೀನಿ, ಏನೇ ದುಡಿದ್ರು ಕೂಡ ಮನೆಗೂ ಕೂಡ ಶೇರ್ ಮಾಡ್ತೀನಿ ಅಂತ ಒಂದಷ್ಟು ಕಡೆ ಹೆಣ್ಮಕ್ಳು ಇದ್ದಾರೆ. ಇಲ್ಲೂ ಕೂಡ ಅಂಥದ್ದೇ ಒಂದು ಘಟನೆ ನಡೆದಿದೆ. 2-3 ದಿನದಿಂದ ನೀವು ನೋಡ್ತಾನೆ ಇದ್ದೀರಾ ಅಂತ ಅನ್ಸುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ. ಒಂದು ಹುಡುಗಿ ಪಾಪ ಬಟ್ಟೆ ಅಂಗಡಿ ಕೆಲಸ ಮಾಡ್ಕೊಂಡು ಬರ್ತಾ ಇತ್ತು, ಮದುವೆ ಕೂಡ ಮಾಡಿರ್ತಾರೆ. ಅವ್ರ ಅಜ್ಜಿ ಪಾಪ ಮೊಮ್ಮಗಳಿಗೆ ಅಂತ ಹೇಳ್ಬಿಟ್ಟು ಪ್ರೀತಿಯಿಂದ ಮನೆ ಕೆಲಸವನ್ನ ಮಾಡಿ ಒಂದು ಜುಮ್ಕಿ ಓಲಿಯನ್ನು ಕೂಡ ಕೊಡ್ಸಿರ್ತಾರೆ. ಗಂಡ ಪ್ರತಿದಿನ ಹಿಂಸೆ ಕೊಡೋನಂತೆ, ಬಟ್ಟೆ ಅಂಗಡಿ ಕೆಲ್ಸಕ್ಕೆ ಹೋಗ್ತೀಯ ನೀನು, ಹೋಗೋದು ಬೇಡ ಅಂತ ಹೇಳ್ತಿದ್ನಂತೆ. ಮದುವೆಗಿಂತ ಮುಂಚೆ ಹುಡುಗಿ ಕೆಲಸ ಮಾಡ್ಕೊಂಡಿತ್ತು, ಮದುವೆ ಆದ್ಮೇಲೆ ಹುಡುಗನ ಮನೆಯವರು ಕೆಲ್ಸಕ್ಕೆ ಹೋಗೋದು ಬೇಡ ಅಂತ ಹೇಳ್ತಿದ್ರಂತೆ. ಆದ್ರೆ ಒಂದು 6 ತಿಂಗಳು ಮನೇಲೆ ಇದ್ರಂತೆ ಆ ಹುಡುಗಿ ಪಾಪ. ಆನಂತರ ಎಷ್ಟು ದಿನ ಅಂತ ಮನೇಲಿರೋದು, ಮನೇಲಿದ್ದು ಇದು ಬೇಜಾರಾಗಿ, ಇಲ್ಲ ನಾನು ಕೆಲ್ಸಕ್ಕೆ ಹೋಗ್ತೀನಿ, ಬರೋ ಸಂಬಳದಲ್ಲಿ ಮನೆಗೂ ಕೂಡ ಕೊಡ್ತೀನಿ ಅಂತ ಮಾತಾಡ್ಕೊಂಡು ಕೆಲ್ಸಕ್ಕೆ ಹೋಗಕ್ಕೆ ಶುರು ಮಾಡಿದ್ಲಂತೆ. ಅದಕ್ಕಿಂತ ಮುಂಚೆ ಹೋಗಿ ತವ್ರ ಮನೇಲಿ ಕೂತಿದ್ಲು ಅನ್ನುವಂತಹ ಒಂದೇ ಒಂದು ಕಾರಣಕ್ಕೆ ಗಂಡ ಹಾಗೆ ಗಂಡನ ಮನೆಯವರು ಒಪ್ಕೊಂಡಿರ್ತಾರೆ. ಸರಿ ಆಯ್ತು, ನೀನ್ ಕೆಲ್ಸಕ್ಕೆ ಹೋಗು, ಕೆಲಸ ಮಾಡ್ಕೊಂಡು ಬಾ ಅಂತ. ಕೆಲಸ ಮಾಡಿದ ದುಡ್ಡನ್ನ ಅವಳೊಬ್ಳೆ ಬಳಸ್ದಲೆ ಗಂಡನ ಮನೆಗೂ ಕೂಡ ಕೊಡ್ತಾ ಇದ್ಲು, ಮನೆ ಖರ್ಚಿಗೆ ಆಗ್ತಾ ಇತ್ತು. ಒಂದಿನ ಅಜ್ಜಿ ಕೊಡ್ಸಿದ ಓಲೆಯನ್ನ ಹಾಕೊಂಡಿರ್ತಾಳೆ. 2-3 ದಿನ ಪಾಪ ಹುಡುಗಿ ಹಾಕೊಂಡಿರ್ತಾಳೆ. ಗಂಡ ಹೆಂಡತಿ ನಡುವೆ ಜಗಳ ಶುರುವಾದಾಗ ಆ ಓಲೆ ಮುರಿದೋಗುತ್ತೆ. ಆಗ ಅಜ್ಜಿ ಹೇಳ್ತಾರಂತೆ, ನಾನು ತುಂಬಾ ಕಷ್ಟಪಟ್ಟು ಕೊಡ್ಸಿದಂತಹ ಓಲೆ, ಎಲ್ಲರ ಮನೆ ಮುಸ್ರೆ ತಿಕ್ಕಿ ಆ ಮಗುಗೆ ಓಲೆಯನ್ನ ಕೊಡ್ಸಿದ್ದೀನಿ, ಅದನ್ನ ನೀನು ಮುರಿದಾಕಿದೀಯಲ್ಲ, ವಾಪಸ್ ನನ್ನ ಮೊಮ್ಮಗಳಿಗೆ ಕೊಡ್ಸು ಅಂತ ಹೇಳಿದ್ದಾರೆ. ಇದೇ ವಿಚಾರ ಪ್ರತಿದಿನ ಜಗಳ ಆಗ್ತಾನೆ ಇರುತ್ತೆ ಗಂಡ ಹೆಂಡತಿ ನಡುವೆ. ಪಾಪ ಹುಡುಗಿ ಬಟ್ಟೆ ಕೆಲಸ ಅಂಗಡಿಯಲ್ಲಿ ಕೆಲಸ ಮುಗಿಸ್ಕೊಂಡು ಬರೋದು ಪ್ರತಿದಿನ ತಡವಾಗ್ತಿತ್ತು. ಅದಕ್ಕೆ ಡೈರಿ ಇಟ್ಕೊಂಡು ಹೊಡಿತಾ ಇದ್ದ. ಅವ್ರ ತಮ್ಮನೂ ಕೂಡ ಒಂದ್ ಕಡೆ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ, ತಮ್ಮನೋ ಅಣ್ಣನೋ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಪ್ರತಿದಿನ ಪಾಪ ಲೇಟಾಗಿ ಬರ್ತಿದ್ಲು ಅಂತ ಹೇಳ್ಬಿಟ್ಟು ಇಟ್ಕೊಂಡು ಹೊಡಿತಾ ಇದ್ದ. ನಾವು ಕೂಡ ಕೇಳಿದೀವಿ ಸುಮಾರು ಸಲ, ಎಂಗೇಜ್ಮೆಂಟ್ ಆಗಿರಬಹುದು, ಮದುವೆ ಆಗಿರಬಹುದು, ಅದ್ದೂರಿಯಾಗಿ ಮಾಡ್ಕೊಟ್ಟಿದ್ವಿ, 1 ಲಕ್ಷ ಕೂಡ ವರದಕ್ಷಿಣೆಯನ್ನ ನಾವು ಕೊಟ್ಟಿದ್ವಿ. ಇಷ್ಟೆಲ್ಲಾ ಕೊಟ್ಟರು ಕೂಡ ಅವಳು ಸಂಬಳ ತಗೊಂಡ್ ಬರೋ ದುಡ್ಡನ್ನು ಕೂಡ ಮನೆ ಖರ್ಚಿಗೆ ಅಂತ ಕೊಡ್ತಾ ಇದ್ಲು. ಅವಳೇನ್ ಪುಕ್ಷಟೆ ಮನೇಲಿ ಕುತ್ಕೊಂಡು ತಿಂತಾ ಇರ್ಲಿಲ್ಲ, ಅವಳು ದುಡಿತಾ ಇದ್ಲು, ಮನೆಗೆ ಅದೇ ದುಡ್ಡನ್ನು ಕೂಡ ಮನೆಗೂ ಕೂಡ ಕೊಡ್ತಾ ಇದ್ಲು. ನೋಡಿದ್ರೆ ಬೆಳಗ್ಗೆ ಆಗುವಷ್ಟರೊಳಗಡೆ ಅವಳು ಹೆಣವಾಗಿ ಸಿಕ್ಕಿದಾಳೆ ಅಂತ ಹೇಳ್ಬಿಟ್ಟು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಕ್ಕಪಕ್ಕದ ಮನೆಯವರು ಕೂಡ ಹೇಳ್ಕೊಂಡಿದ್ದಾರೆ. ಆ ಹುಡುಗಿ ತುಂಬಾ ಜಾಲಿ ಪರ್ಸನ್, ಎಲ್ಲರ ಜೊತೆ ತುಂಬಾ ಚೆನ್ನಾಗಿ ಮಾತಾಡ್ಕೊಂಡಿದ್ದಂತಹ ಆ ಹುಡುಗಿನ ಇವತ್ತು ಈ ರೀತಿಯಾಗಿ ಮಾಡ್ಬಿಟ್ಟಿದ್ದಾರೆ. ಎಲ್ಲರ ಜೊತೆ ತುಂಬಾ ಚೆನ್ನಾಗಿತ್ತು ಪಾಪ, ಕೆಲಸ ಮಾಡ್ಕೊಂಡು ಬಟ್ಟೆ ಅಂಗಡಿಲಿ ಕೆಲಸ ಮಾಡ್ಕೊಂಡು ಬರೋದು. ಆ ಹುಡುಗಿ ಪುಕ್ಷಟೆ ಅನ್ನ ತಿಂತಿರ್ಲಿಲ್ಲ, ಕೆಲಸ ಮಾಡ್ಕೊಂಡು ಬರೋ ದುಡ್ಡಲ್ಲಿ ಆ ಹುಡುಗಿ ಪಾಪ ಊಟ ಮಾಡ್ತಿತ್ತು. ಗಂಡನೇ ಸರಿ ಇರ್ಲಿಲ್ಲ, ಗಂಡನ ಮನೆಯವರೇ ಸರಿ ಇರ್ಲಿಲ್ಲ, ಪ್ರತಿದಿನ ಪಾಪ ಹುಡುಗಿ ಹಿಂಸೆ ಕೊಡೋರು ಅಂತ. ಇಲ್ಲಿ ತಪ್ಪು ಯಾರ್ದು? ಒಂದಷ್ಟು ಜನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ತಿದ್ದಾರೆ. ಇಲ್ಲಿ ಮೇನ್ ತಪ್ಪು ಯಾರ್ದು ಗೊತ್ತಾ? ತವ್ರ ಮನೆಯವ್ರದ್ದು, ಹುಡುಗ ಅಥವಾ ಹುಡುಗನ ಮನೆಯವ್ರದ್ದಲ್ಲ. ಮೊದಲನೇದಾಗಿ ವರದಕ್ಷಿಣೆ ಕೊಟ್ಟು ಮದುವೆ ಮಾಡೋದು ಮೊದಲನೇ ತಪ್ಪು. 2ನೇ ತಪ್ಪು, ಒಬ್ಬ ಹೆಣ್ಣು ಮಗಳು ನನಗೆ ಅಲ್ಲಿರಕ್ಕೆ ಕಷ್ಟ ಆಗ್ತಿದೆ, ಅವ್ರು ಹಿಂಸೆ ಕೊಡ್ತಿದ್ದಾರೆ ಅಂತ ಹೇಳಿದ ಮೇಲೂ ಕೂಡ ಅಡ್ಜಸ್ಟ್ ಮಾಡ್ಕೊಂಡು ಹೋಗು ಅಂತ ಹೇಳಿ ಈ ರೀತಿ ಆ ಮಗು ಹೆಣವಾಗಿ ಸಿಕ್ಕಿದೆ. ಇಷ್ಟೇ ಕಾರಣ. ಗಂಡಿನ ಮನೆಯವರಾಗಿರಬಹುದು ಅಥವಾ ಹುಡುಗ ಆಗಿರಬಹುದು, ಅವ್ರದ್ದೆಲ್ಲ ತಪ್ಪು, ಹೆಣ್ಣಿನ ಮನೆಯವ್ರದ್ದು ತಪ್ಪು ಅಂತ ಒಂದಷ್ಟು ಜನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ತಾ ಇದ್ದಾರೆ. ಏನೇ ಆಗಿರ್ಲಿ, ಕೊನೆಯದಾಗಿ ಅನುಮಾನನೋ ಚಿನ್ನನೋ ಒಡವೆನೋ ಏನೇ ಆಗಿರ್ಲಿ, ಇವತ್ತು ಆ ಹುಡುಗಿ ಜೀವನ ಎರಡನ್ನೂ ಕೂಡ ಕಳ್ಕೊಳ್ತು ಅಂತಾನೆ ಹೇಳ್ಬಹುದು. ಇದ್ರ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ.